ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಊರ ಗಡೂರಿನಲ್ಲಿ ಬಾಲಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಕೋಮಿನ ಅಪ್ರಾಪ್ತರಿಂದಲೇ ಬಾಲಕನ ಕೊಲೆಯಾಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಾಲಕನ ಊರಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿಕೊಳ್ಳಲಾಗ್ತಾ ಇದೆ. ಊರ ಗಡೂರು ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾತ್ರಿ ಶಿವಮೊಗ್ಗದ ಮೆಗ್ಗಾನ್ ಶವಾಗಾರಕ್ಕೆ ಶಾಸಕ ಚನ್ನಬಸಪ್ಪ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಕೊಲೆಯಾದ ಬಾಲಕನ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಶಾಸಕರು. ಬಾಲಕನ ಹತ್ಯೆ ಅತ್ಯಂತ ದುಃಖವನ್ನ ತಂದಿದೆ ಅಂತ ಹೇಳಿ ಶಾಸಕ ಚನ್ನಬಸಪ್ಪ ಅವರು ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕೆಲವರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಎಸ್ಪಿ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಹೋಗಿರುವಂತಹ ಬಾಲಕನ ಜೀವ ಮತ್ತೆ ಬರುತ್ತಾ? ಶಿರಾಳಕೊಪ್ಪದಲ್ಲೂ ಸಹ ನಿನ್ನೆ ಇಂಥದ್ದೇ ಘಟನೆ ನಡೆದಿದೆ, ಆದ್ರೂ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಅಂತ ಶಾಸಕರು ಕಿಡಿಕಾರಿದ್ದಾರೆ. ಘಟನೆ ಕುರಿತು ತನಿಖೆಯನ್ನ ಮುಂದುವರಿಸಲಾಗಿದೆ ಅಂತ ಹೇಳಿ ಎಸ್ಪಿ ನಿಖಿಲ್ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯನ್ನ ಓದ್ತಾ ಇದ್ದಂತಹ ವಿದ್ಯಾರ್ಥಿಯ ಹತ್ಯೆಯಾಗಿದೆ. ಊರ ಗಡೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಂತಹ ಬಾಲಕನ ಕೊಲೆಯಾಗಿದೆ. ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ವಿದ್ಯಾರ್ಥಿ ಮೇಲೆ ಹಲ್ಲೆಯನ್ನ ನಡೆಸಿ ಹತ್ಯೆಯನ್ನ ಮಾಡಲಾಗಿದೆ. 5-6 ಜನರಿಂದ ಅಪ್ರಾಪ್ತ ಬಾಲಕರ ಗುಂಪಿನಿಂದ ಈ ಒಂದು ಹಲ್ಲೆಯಾಗಿರುವಂತದ್ದು. ಶಾಲೆಯಿಂದ ಅನತಿ ದೂರದಲ್ಲಿ ಈ ಹಲ್ಲೆಯಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅನ್ಯ ಕೋಮಿನ ಸುಮಾರು 3-4 ಅಪ್ರಾಪ್ತ ಬಾಲಕರಿಂದ ಕೃತ್ಯ ನಡೆದಿದೆ. ಇದರಿಂದಾಗಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಂತಹ ವಿದ್ಯಾರ್ಥಿ ಆಸ್ಪತ್ರೆಗೆ ಕರೆತರುವಂತಹ ಮಾರ್ಗ ಮಧ್ಯೆಯೇ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಅದೇ ಶಾಲೆಯಲ್ಲಿ ಓದಿ ಡ್ರಾಪ್ ಔಟ್ ಆಗಿದ್ದಂತಹ ವಿದ್ಯಾರ್ಥಿಗಳಿಂದ ಹಲ್ಲೆಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಘಟನೆಯಲ್ಲಿ ಗಾಯಗೊಂಡಂತಹ ವಿದ್ಯಾರ್ಥಿಯಿಂದ ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ 2 ಅಪ್ರಾಪ್ತ ಬಾಲಕರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನಷ್ಟು ಅಪ್ರಾಪ್ತ ಬಾಲಕರ ಬಂಧನ ಕೂಡ ಆಗಬೇಕಾಗಿದೆ. ಈ ಅಪ್ರಾಪ್ತರ ಬಾಲಕರ ಮನಸ್ಥಿತಿ ಎಂಥದ್ದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನೂ ಕೂಡ ಮೈನರ್ ಆಗಿರ್ತಾರೆ. ಕೊಲೆ ಮಾಡುವಂತಹ ಹಂತಕ್ಕೆ ಅಥವಾ ಈ ರೀತಿಯಾಗಿ ಸೇಡನ್ನ ತೀರಿಸಿಕೊಳ್ಳುವಂತಹ ಹಂತಕ್ಕೆ ಯಾಕೆ ಹೋಗ್ತಾರೆ? ಅಂಥ ದ್ವೇಷ, ಅಂಥ ಒಂದು ಮನಸ್ಥಿತಿಗೆ ಯಾಕೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಶಾಲೆಯಲ್ಲಿ ಓದಿ ಬೆಳೆದು ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ತಾರೆ ಅಂತಂದರೆ ನಿಜಕ್ಕೂ ಭಯ ಆಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಊರ ಗಡೂರಿನಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಈಗ ಶವವನ್ನ ಅವರ ಕುಟುಂಬಸ್ಥರಿಗೆ ರವಾನೆ ಮಾಡಲಾಗಿದೆಯಾ? ಅಂತ್ಯಕ್ರಿಯೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ? ಹೌದು ರಮ್ಯಾ, ಮುಖ್ಯವಾಗಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಶಿವಮೊಗ್ಗ ಹೊರವಲಯದ ಊರ್ಗಡೂರು ಅಂದ್ರೆ ಶಿವಮೊಗ್ಗ ನಗರ ವ್ಯಾಪ್ತಿಯ ಊರ್ಗಡೂರಿನಲ್ಲಿ ಅಪ್ರಾಪ್ತ ಬಾಲಕರು, ಅನ್ಯಕೋಮಿನ ಅಪ್ರಾಪ್ತ ಬಾಲಕರು ಏನು ಈ ಬಾಲಕ ಏನು SLC ಓದಿದಂತ ಬಾಲಕ ಸಂಕೇತನ್ನ ಕೊಲೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ರಾತ್ರಿಯಿಂದ ಕೂಡ ಶಿವಮೊಗ್ಗ ನಗರದಲ್ಲಿ ಪೊಲೀಸರು ವ್ಯಾಪಕ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಮುಖ್ಯವಾಗಿ ಈಗೇನು ಅಪ್ರಾಪ್ತ ಬಾಲಕ ಕೊಲೆ ಆಗಿದ್ದಾನೆ ಸಂಕೇತ್, ಆತ ಈ ಸ್ಪೆಷಲ್ ಕ್ಲಾಸ್ಗಾಗಿ ಏನು ಸರ್ಕಾರಿ ಪ್ರೌಢಶಾಲೆಗೆ ಬಂದಿರ್ತಾನೆ. ಅಲ್ಲಿ ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಮನೆಗೆ ಹೋಗುವ ಸಂದರ್ಭದಲ್ಲಿ ಒಂದು ಅನ್ಯಕೋಮಿನ ಅಪ್ರಾಪ್ತ ಬಾಲಕರ ಗುಂಪು ಇನ್ನೊಂದು ಯುವಕರ ಮೇಲೆ ದಾಳಿಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತನ ರಕ್ಷಣೆಗೆ ಈತ ಹೋಗುವಂತದ್ದು. ಈ ವೇಳೆ ಈತನ ಮೇಲೆ ಹಲ್ಲೆಯಾಗಿ ಆತ ಗಂಭೀರವಾಗಿ ಅಲ್ಲೇ ಕುಸ್ತು ಬೀಳುವಂತದ್ದು. ನಂತರ ತಕ್ಷಣ ಅಲ್ಲಿದ್ದ ಒಂದಷ್ಟು ಸ್ಥಳೀಯರು ಆತನ ಆಸ್ಪತ್ರೆಗೆ ಕರ್ಕೊಂಡ್ಬರುವಂತ ಮಾರ್ಗ ಮಧ್ಯೆ ಸಂಕೇತ್ ಬಾಲಕ ಸಾವನ್ನಪ್ಪಿರುವಂತದ್ದು. ಮುಖ್ಯವಾಗಿ ಆತನ ಕುಟುಂಬಸ್ಥರು ರಾತ್ರಿಯೇ ಶಿವಮೊಗ್ಗದ ಮೆಗ್ಗಾನ್ ಶವಾಗಾರದ ಬಳಿ ಬಂದು ಒಂದಷ್ಟು ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು.
ಆಗಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಏನು ಶಿವಮೊಗ್ಗ ಶಾಸಕ SN ಚನ್ನಬಸಪ್ಪ ಇರ್ಬೋದು, SP B ನಿಖಿಲ್ ಸೇರಿದಂತೆ ಪ್ರಮುಖರು ಕೂಡ ಅಲ್ಲಿಗೆ ಬಂದಿದ್ರು. ಒಂದಷ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸವನ್ನ ಮಾಡಿದ್ರು. SP ಕೂಡ ಏನು ಘಟನಾ ಸ್ಥಳದಲ್ಲಿ ಇದ್ದಂತ ಇನ್ನೊಬ್ಬ ಬಾಲಕರಿಂದ ಮಾಹಿತಿಯನ್ನ ಕೂಡ ಪಡ್ಕೊಂಡ್ರು. ಆ ನಂತರದಲ್ಲಿ ಶಿವಮೊಗ್ಗ ನಗರದಲ್ಲಿ ಇವತ್ತು ಮಾರಿ ಜಾತ್ರೆ ಕೂಡ ಇರುವಂತದ್ದು. ಒಂದಷ್ಟು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ವ್ಯಾಪಕ ಭದ್ರತೆಯನ್ನ ರಾತ್ರಿಯೇ ಕೂಡ ಏನು ಶಿವಮೊಗ್ಗದ ಉರ್ಗಡ್ ಇರ್ಬೋದು, ಸುಳ್ಳೆಬೈಲ್ ಇರ್ಬೋದು, ಜೊತೆಗೆ ಆ ಭಾಗ ಇರ್ಬೋದು, ಜೊತೆಗೆ ಶಿವಮೊಗ್ಗದ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನ ಕೂಡ ಕೈಗೊಳ್ಳೋ ಕೆಲಸವನ್ನ ಪೊಲೀಸ್ ಇಲಾಖೆಯಿಂದ ರಾತ್ರಿ ಕೂಡ ಮಾಡಲಾಗಿತ್ತು. ರಾತ್ರಿ ಆಗಿರೋ ಕಾರಣಕ್ಕಾಗಿ ನಿನ್ನೆ ಬಾಲಕನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಲ್ಲ. ಹಾಗಾಗಿ ಇವತ್ತು 9:30 ನಂತರದಲ್ಲಿ ಏನು ಬಾಲಕನ ಮೃತದೇಹದ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುವಂತದ್ದು. ಆ ನಂತರದಲ್ಲಿ ಕುಟುಂಬಸ್ಥರಿಗೆ ಏನು ಮೃತದೇಹವನ್ನು ಹಸ್ತಾಂತರ ಮಾಡುವಂತ, ಜೊತೆಗೆ ಮಧ್ಯಾಹ್ನದ ವೇಳೆಗೆ ಬಾಲಕನ ಅಂತ್ಯ ಸಂಸ್ಕಾರ ನಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮುಖ್ಯವಾಗಿ ಘಟನೆ ಅಂದ್ರೆ ಒಂದು ಕಡೆ ಅನ್ಯಕೋಮಿನ ಅಪ್ರಾಪ್ತ ಬಾಲಕರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸೂಕ್ಷ್ಮ ಪರಿಸ್ಥಿತಿ ಕೂಡ ಶಿವಮೊಗ್ಗದಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಎಲ್ಲಾ ಭಾಗದಲ್ಲೂ ಕೂಡ ಪೊಲೀಸ್ ಇಲಾಖೆ ಇವತ್ತು ವ್ಯಾಪಕ ಭದ್ರತೆಯನ್ನ ಕೂಡ ಕೈಗೊಂಡಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಒಂದಷ್ಟು ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು ರಮ್ಯಾ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ನವೀನ್, ಇಬ್ಬರನ್ನ ಬಂಧನ ಮಾಡಲಾಗಿದೆ. ಇಬ್ಬರೂ ಕೂಡ ಅಪ್ರಾಪ್ತರು ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಒಟ್ಟು ಎಷ್ಟು ಜನ ಗುಂಪು ಈ ಒಂದು ಹತ್ಯೆಯನ್ನ ಮಾಡ್ತು? ಹತ್ಯೆ ಮಾಡಬೇಕು ಅಂತಾನೆ ಹೇಳಿ ತಯಾರಿ ಮಾಡ್ಕೊಂಡು ಹತ್ಯೆ ಮಾಡಿದ್ರ, ಅಥವಾ ಅಚಾನಕ್ಕಾಗಿ ಏನೋ ಬಲವಾದ ಪೆಟ್ಟು ಬಿದ್ದು ಈ ರೀತಿಯಾಗಿ ಸಾವನ್ನಪ್ಪಿದ್ರ ಅಂತ? ರಮ್ಯಾ, ಮುಖ್ಯವಾಗಿ ಏನು ಬಾಲಕ ಈಗಾಗಲೇ ಸಾವನ್ನಪ್ಪಿದ್ದಾನೆ, ಆತನ ಮೈ ಮೇಲೆ ಯಾವುದೇ ರೀತಿಯ ಮಾರಕಾಸ್ತ್ರಗಳಿಂದ ದಾಳಿಯನ್ನ ಮಾಡಿಲ್ಲ. ಮುಖ್ಯವಾಗಿ ಅಲ್ಲಿ ಏನು ಘಟನಾ ಸ್ಥಳದ ಆತ ಸ್ಪೆಷಲ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇನ್ನೋರ್ವ ಅಪ್ರಾಪ್ತ ಬಾಲಕನ ಮೇಲೆ ಆ ಗುಂಪು ದಾಳಿಯನ್ನ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆತನ ಸ್ನೇಹಿತ ಆದ ಕಾರಣಕ್ಕಾಗಿ ಆತನ ರಕ್ಷಣೆಗೆ ಹೋಗುವಂತದ್ದು. ಈ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ ಸಂದರ್ಭದಲ್ಲಿ ಬಲವಾದ ಪೆಟ್ಟನ್ನ ಹೊಡೆದು ಆತನನ್ನ ಈಗಾಗಲೇ ಆತ ಸಾವನ್ನಪ್ಪಿರುವಂತದ್ದು. ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ SP ನಿಖಿಲ್ ಈಗಾಗಲೇ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಘಟನಾ ಸ್ಥಳದಲ್ಲಿ ಇದ್ದಂತ ಇನ್ನೋರ್ವ ಬಾಲಕ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದ, ಯಾರೆಲ್ಲ ಇದ್ರು ಅಂತ ಒಂದಷ್ಟು ವಿವರವನ್ನ ಕೊಟ್ಟಿದ್ದ. ಅಂದ್ರೆ ಆತನ ಮೇಲೆ ಹಲ್ಲೆ ಮಾಡಿದಂತ ಗುಂಪಿನಲ್ಲಿದ್ದಂತ ಅಪ್ರಾಪ್ತ ಬಾಲಕರ ಗುಂಪು ಏನಿದೆ, ಅವರೆಲ್ಲರೂ ಕೂಡ ಅದೇ ಶಾಲೆಯಲ್ಲಿ ಈ ಹಿಂದೆ ಓದಿದಂತವರು. ಕೆಲವರು 9ನೇ ಕ್ಲಾಸಿಗೆ ಡ್ರಾಪ್ ಔಟ್ ಆಗಿದ್ದಾರೆ, ಕೆಲವರು ಮತ್ತೊಮ್ಮೆ ಎಕ್ಸಾಮ್ ಕಟ್ಟಿದ್ದಾರೆ. ಹಾಗಾಗಿ ಒಂದಷ್ಟು ಜನ ಶಾಲೆಯನ್ನ ಕೂಡ ಬಿಟ್ಟಿದ್ದಾರೆ. ಆ ಒಂದು ಯುವಕರ ಗುಂಪು ಇರುವಂತದ್ದು. ಮುಖ್ಯವಾಗಿ ಬಾಲಕನ ಅಂದ್ರೆ ಘಟನಾ ಸ್ಥಳದಲ್ಲಿ ಇದ್ದಂತ ಇನ್ನೋರ್ವ ಬಾಲಕನ ಮಾಹಿತಿಯ ಅನುಸಾರವಾಗಿ ಪೊಲೀಸರು ಈಗಾಗಲೇ ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಇನ್ನೂ 3-4 ಜನ ಇದ್ದಾರೆ ಅಂತೇಳಿ ಬಾಲಕ ಏನು ಮಾಹಿತಿ ಕೊಟ್ಟಿದ್ದಾನೆ. ಅವರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ತಡರಾತ್ರಿಯಿಂದಲೇ ಕೂಡ ಕಾರ್ಯಪ್ರವೃತ್ತ ಆಗಿರುವಂತದ್ದು. ಜೊತೆಗೆ ಅವರನ್ನು ಕೂಡ ಶೀಘ್ರವಾಗಿ ವಶಕ್ಕೆ ಪಡಿತೀವಿ ಅನ್ನೋ ಮಾಹಿತಿಯನ್ನು ಕೂಡ SP ಕೊಟ್ಟಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಾವು ಆಲ್ರೆಡಿ ಇಬ್ಬರನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಯಾರ್ಯಾರಿದ್ದಾರೋ ಅವ್ರ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನು ಜರುಗಿಸ್ಕೊಳ್ತೀವಿ. ಇವರು ಎಲ್ಲರೂ ಕೂಡ ಅಲ್ಲೇ ಒಂದೇ ಊರವರಾಗಿದ್ದು ಒಂದು ಅಕ್ಕಪಕ್ಕ ಒಂದು ಸ್ಕೂಲಲ್ಲೇ ಓದ್ತಾ ಇದ್ದರು. ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ ಅವರು ಶಾಲೆಯಿಂದ ಆಚೆ ಬಂದಿದ್ದರು. ಅವರು ಶಾಲೆಯಿಂದ ಆಚೆ ಬಂದು ಬೇರೆ ಕಡೆ ಡ್ರಾಪ್ ಔಟ್ ಆಗಿ ಬೇರೆ ಕಡೆ ಅವರು ಕೆಲವರು ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾರೆ, ಇನ್ನೊಬ್ಬರು ಬೇರೆ ಶಾಲೆ ಸೇರಿಕೊಂಡಿದ್ರು ಅಂತ ಹೇಳ್ತಾರೆ. ಸೊ ಅವರಲ್ಲೂ ಕೂಡ ನಾವು ಒಂದು ನಿಗಾವನ್ನು ವಹಿಸಿ ಇಲ್ಲಿ ಕರ್ಕೊಂಬಂದಿದ್ದು ಕೂಡ ಅವರ ಒಬ್ಬ ಶಾಲೆಯಲ್ಲೇ ಒಬ್ಬ ಅಪ್ರಾಪ್ತ ಅವನು ಮತ್ತು ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲರೂ ಕೂಡ ಇಲ್ಲಿ ಕರ್ಕೊಂಬಂದು ಅವನ್ನ ಇಲ್ಲಿ ಕೂರಿಸೋ ವ್ಯವಸ್ಥೆ ಮಾಡಿದ್ದೀವಿ. ನಾವು ಸ್ಪೆಷಲ್ ಕ್ಲಾಸ್ ಇತ್ತು ಇವತ್ತು. ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಿ ಅಲ್ಲಿಂದ ಆಚೆ ಬರಬೇಕಾದ್ರೆ ನಾವು ಆಲ್ರೆಡಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.